ಸೋಮವಾರ ಮತ್ತಷ್ಟು ಕಾವೇರಲಿದೆ ಸಂಸತ್ ಅಧಿವೇಶನ. ಪ್ರಧಾನ ತಲೆದಂಡದ ಬಳಿಕವೇ ಈಗ ಚರ್ಚೆ ಎದ್ದಿದೆ. ವಿಪಕ್ಷ ನಿನ್ನೆವರೆಗೂ ಪಟ್ಟು ಸಡಿಲ ಮಾಡಿರಲಿಲ್ಲ ಮೋದಿ ಸರ್ಕಾರ ಪ್ರಧಾನ ಒಂದು ವಿಚಾರವಾಗಿ. ಈಗ ಸಂಸತ್ತಿನಲ್ಲಿ ಮತ್ತೆ ಅದು ಕಾವೇರಲಿದೆ. ಸೋಮವಾರ ಮತ್ತಷ್ಟು ಕಾವೇರಲಿದೆ ಸಂಸತ್ ಅಧಿವೇಶನ. ಪ್ರಧಾನ ತಲೆದಂಡದ ಬಳಿಕವೇ ಚರ್ಚೆ ಎದ್ದಿದ್ದ ವಿಪಕ್ಷ ನಿನ್ನೆವರೆಗೂ ಕೂಡ ಪಟ್ಟು ಸಡಿಲ ಮಾಡಿರಲಿಲ್ಲ ಮೋದಿ ಸರ್ಕಾರ. ಸಂಸತ್ ಬಳಿಕ ಚರ್ಚೆ ಅಂತ ಹೇಳಿತ್ತು. 24 ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ವಿಡಿಯೋವನ್ನ ಮಾಡಿದ್ರು. 2 ವಿಡಿಯೋದಲ್ಲಿ ಪ್ರಧಾನಿ ಬಗ್ಗೆ ಉಲ್ಲೇಖ ಆಗಿರ್ಲಿಲ್ಲ. ಈ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿ ವ್ಯಕ್ತವಾಗಿತ್ತು ನೋಡಿ. ಆದ್ರೆ ಸಿಜೆಪಿ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುವಂತಹ ಸುಳಿವು ನೀಡಿತು. ಈ ಬೆನ್ನಲ್ಲೇ ರಾತ್ರೋರಾತ್ರಿ ಕೇಂದ್ರದ ಮಟ್ಟದಲ್ಲಿ ಸರಣಿ ಸಭೆಯನ್ನ ಮಾಡಲಾಗಿದೆ. ಸಾಕಷ್ಟು ಚರ್ಚೆಗಳ ಬಳಿಕ ಈಗ ಪ್ರಧಾನಿ ರಿಸೈನ್ ಮಾಡಿದ್ದಾರೆ. ವಿಪಕ್ಷಗಳ ಬೇಡಿಕೆ ಈಡೇರಿತು. ಸೋಮವಾರ ನೀಟ್ ಬಗ್ಗೆ ಚರ್ಚೆಯಾಗಲಿದೆ. ಸೋಮವಾರ ಈಗ ಮತ್ತಷ್ಟು ಸಂಸತ್ ಅಧಿವೇಶನ ಕಾವೇರಲಿದೆ. ಪ್ರಧಾನ ತಲೆದಂಡದ ಬಳಿಕವೇ ಚರ್ಚೆ ಎಂದಿದ್ದ ವಿಪಕ್ಷ ನಿನ್ನೆವರೆಗೂ ಕೂಡ ಪಟ್ಟು ಸಡಿಲ ಮಾಡಿರಲಿಲ್ಲ ಮೋದಿ ಸರ್ಕಾರ. 24 ಗಂಟೆಯಲ್ಲಿ ಪ್ರಧಾನಿ ಮೋದಿಯಿಂದ 2 ವಿಡಿಯೋ ಮಾಡಲಾಯಿತು. 2 ವಿಡಿಯೋದಲ್ಲಿ ಪ್ರಧಾನಿ ಬಗ್ಗೆ ಉಲ್ಲೇಖ ಇರಲಿಲ್ಲ. ಈ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿ ವ್ಯಕ್ತವಾಗಿದ್ದವು. ಆದರೆ ಸಿಜೆಪಿ ಹೋರಾಟ ಇನ್ನಷ್ಟು ತೀವ್ರಗೊಳಿಸುವಂತಹ ಸುಳಿವು ನೀಡಿತು. ಈ ಬೆನ್ನಲ್ಲೇ ರಾತ್ರೋರಾತ್ರಿ ಕೇಂದ್ರದ ಮಟ್ಟದಲ್ಲಿ ಸರಣಿ ಸಭೆಯನ್ನ ಮಾಡಲಾಯಿತು. ಸಾಕಷ್ಟು ಚರ್ಚೆಗಳ ಬಳಿಕ ಈಗ ಪ್ರಧಾನಿ ರಿಸೈನ್ ಮಾಡಿದ್ದಾರೆ. ವಿಪಕ್ಷಗಳ ಬೇಡಿಕೆ ಈಡೇರಿದೆ. ಇನ್ನು ಸೋಮವಾರ ನೀಟ್ ಬಗ್ಗೆ ಚರ್ಚೆಯಾಗಲಿದೆ ಒಂದು ಸದನದಲ್ಲಿ. ಏನು ಪ್ರಧಾನ ತಲೆದಂಡದ ಬಳಿಕವೇ ಚರ್ಚೆ ಅಂತ ವಿಪಕ್ಷ ಹೇಳಿತ್ತು ಅಧಿವೇಶನ ಸಂಸತ್ ಅಧಿವೇಶನದಲ್ಲಿ. ನಿನ್ನೆವರೆಗೂ ಕೂಡ ಪಟ್ಟಣ ಸಡಿಲ ಮಾಡಿರಲಿಲ್ಲ ಮೋದಿ ಸರ್ಕಾರ. 24 ಗಂಟೆಯಲ್ಲಿ ಮೋದಿ 2 ವಿಡಿಯೋ ಮಾಡಿದ್ರು. 2 ವಿಡಿಯೋದಲ್ಲೂ ಕೂಡ ಇಲ್ಲಿ ರಾಜೀನಾಮೆ ವಿಚಾರವಾಗಿ ಮಾತನಾಡಿರಲಿಲ್ಲ. ಯಾವಾಗ ಸಿಜೆಪಿ ಪ್ರತಿಭಟನೆ ತೀವ್ರಗೊಳಿಸ್ತೀವಿ ಅಂತ ಸುಳಿವು ನೀಡಿತೋ ಈ ವಿಚಾರವಾಗಿ ಟೀಕೆಗಳು ವ್ಯಕ್ತವಾಯಿತು ನೋಡಿ. ರಾತ್ರೋರಾತ್ರಿ ಚರ್ಚೆ ಆಗಿರುವಂಥದ್ದು ಕೇಂದ್ರ ಮಟ್ಟದಲ್ಲಿ ಸರಣಿ ಸಭೆಗಳಾಗಿದೆ. ಸಾಕಷ್ಟು ಚರ್ಚೆಗಳ ಬಳಿಕವಾಗಿ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ರಿಸೈನ್ ಮಾಡಿದ್ದಾರೆ ಶಿಕ್ಷಣ ಸಚಿವ ಸ್ಥಾನಕ್ಕೆ. ವಿಪಕ್ಷಗಳ ಬೇಡಿಕೆ ಏನಿತ್ತು, ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಇತ್ತು. ಇದೀಗ ರಾಜೀನಾಮೆಯನ್ನ ನೀಡಿದ್ದಾರೆ. ವಿಪಕ್ಷಗಳ ಬೇಡಿಕೆ ಈಡೇರಿದೆ. ಸೋಮವಾರ ನೀಟ್ ಬಗ್ಗೆ ಚರ್ಚೆ ಆಗಲಿದೆ. ಸೋಮವಾರ ಸಂಸತ್ ಅಧಿವೇಶನ ಚರ್ಚೆ ಮತ್ತಷ್ಟು ಕಾವೇರಲಿದೆ. ಯಾಕಂದ್ರೆ ನೀಟ್ ಪರೀಕ್ಷೆ ವಿಚಾರವಾಗಿ ಚರ್ಚೆ ಆಗಲಿರುವಂಥದ್ದು. ಹಾಗಾಗಿ ಸೋಮವಾರ ಮತ್ತಷ್ಟು ಕಾವೇರಲಿದೆ ಸಂಸತ್ ಅಧಿವೇಶನ. ಇದ್ರ ಬಗ್ಗೆ ಪ್ರಧಾನ ತಲೆದಂಡ ಆದ ಬಳಿಕವೇ ಚರ್ಚೆ ಅಂತ ವಿಪಕ್ಷಗಳು ಹೇಳಿತು. ಈಗ ವಿಪಕ್ಷಗಳ ಬೇಡಿಕೆ ಈಡೇರಿದೆ. ಸೋಮವಾರ ನೀಟ್ ಬಗ್ಗೆ ಚರ್ಚೆ ಆಗಲಿದೆ ಸಂಸತ್ ಅಧಿವೇಶನದಲ್ಲಿ. ನೋಡಿ, ಏನು 24 ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ. ಅಂದರೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಏನು ಅಕ್ರಮ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂತರ್ ಮಂತರ್ನಲ್ಲಿ ಹೋರಾಟವನ್ನು ಸಿಜೆಪಿ ಮಾಡ್ತಾ ಇತ್ತು. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಧಾನಿ ನರೇಂದ್ರ ಮೋದಿ 2 ವಿಡಿಯೋವನ್ನು ಮಾಡ್ತಾರೆ. 24 ಗಂಟೆಯಲ್ಲಿ 2 ವಿಡಿಯೋವನ್ನು ಮಾಡಿ ಪ್ರತಿಕ್ರಿಯೆ ನೀಡ್ತಾರೆ. ಏನು ಅಕ್ರಮ ಏನಾಗಿದೆ ನೀಟ್ ಪರೀಕ್ಷೆ ವಿಚಾರದಲ್ಲಿ ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ತೀವಿ, ಮುಂದೆ ಈ ರೀತಿ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋವನ್ನು ಮಾಡಿದ್ರು. 2 ವಿಡಿಯೋ 24 ಗಂಟೆಗಳಲ್ಲಿ 2 ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಆದರೆ ಎಲ್ಲೂ ಕೂಡ ಏನು ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಕುರಿತಾಗಿ ಮಾತನಾಡಿರಲಿಲ್ಲ. ಇದೇ ವಿಚಾರಕ್ಕೆ ನೋಡಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಟೀಕೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು ವಿಪಕ್ಷಗಳು. ರಾಜೀನಾಮೆಯನ್ನು ಕೊಡಲೇಬೇಕು ಪ್ರಧಾನರವರು ಅಂತ ಪಟ್ಟು ಹಿಡಿದಿತ್ತು ವಿಪಕ್ಷ. ಇನ್ನು ಸ್ಟೂಡೆಂಟ್ಸ್ ಕೂಡ ಪ್ರತಿಭಟನೆ ತೀವ್ರಗೊಳಿಸಿದ್ರು. ಇನ್ನು ಸಿಜೆಪಿ ಯಾವಾಗ ಪ್ರತಿಭಟನೆ ತೀವ್ರಗೊಳಿಸುವಂತಹ ಒಂದು ಸುಳಿವನ್ನ ನೀಡಿತು. ವಿಪಕ್ಷಗಳು ಇಲ್ಲಿ ಪ್ರಧಾನ ತಲೆದಂಡ ಆದ ಬಳಿಕವೇ ಚರ್ಚೆ ಅಂತ ವಿಪಕ್ಷ ಹೇಳಿತ್ತು. ಈಗ ನೋಡಿ ರಾತ್ರೋರಾತ್ರಿ ಕೇಂದ್ರ ಮಟ್ಟದಲ್ಲಿ ಚರ್ಚೆಯಾಗಿದೆ. ಚರ್ಚೆಯಾಗಿ ಕೊನೆಗೂ ಧರ್ಮೇಂದ್ರ ಪ್ರಧಾನ್ ಈಗ ರಿಸೈನ್ ಮಾಡಿದ್ದಾರೆ. ಶಿಕ್ಷಣ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಾರೆ. ವಿಪಕ್ಷಗಳ ಬೇಡಿಕೆ ಈಡೇರಿದೆ. ನೀಟ್ ಪರೀಕ್ಷೆ ವಿಚಾರವಾಗಿ ಮತ್ತಷ್ಟು ಚರ್ಚೆ ಆಗಲಿದೆ. ಸೋಮವಾರ ಏನು ಅಧಿವೇಶನ ನಡೆಯುತ್ತಲ್ಲ ಸಂಸತ್ ಅಧಿವೇಶನ, ಈ ಅಧಿವೇಶನದಲ್ಲಿ ಮತ್ತಷ್ಟು ಚರ್ಚೆ ಆಗಲಿದೆ ನೀಟ್ ಪರೀಕ್ಷೆ ವಿಚಾರವಾಗಿ. ಪ್ರಶ್ನಾಪತ್ರಿಕೆ ಸೋರಿಕೆ ಬಗ್ಗೆ
ವಿದ್ಯಾರ್ಥಿಗಳು CJP ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಈ ವಿಚಾರವಾಗಿ ಚರ್ಚೆಯನ್ನು ಅಧಿವೇಶನದಲ್ಲಿ ನಡೆಸಲಿದೆ ವಿಪಕ್ಷಗಳು. ನಿನ್ನೆವರೆಗೂ ಕೂಡ ಮೋದಿ ಸರ್ಕಾರ ಅಂದರೆ ಏನು ರಾಜೀನಾಮೆ ವಿಚಾರವಾಗಿ ಯಾವುದೇ ಒಂದು ಮಾತನಾಡಿರಲಿಲ್ಲ. ಅಂದರೆ ರಾಜೀನಾಮೆಯನ್ನು ತೆಗೆದುಕೊಳ್ಳೋಲ್ಲ ಅಂತ ಹೇಳಿತ್ತು. ಯಾವುದೇ ಕಾರಣಕ್ಕೂ ಅಂದರೆ ಏನು 3 ಷರತ್ತನ್ನು CJP ಹಾಕಿತ್ತು, ಅದರಲ್ಲಿ 2 ಈಡೇರಿಸ್ತೀವಿ. ಒಂದು ಷರತ್ತು ಏನಂದರೆ ಪ್ರಧಾನರವರ ರಾಜೀನಾಮೆ, ಮತ್ತೊಂದು ವಿದ್ಯಾರ್ಥಿಗಳ ಮೇಲೆ ಕೇಸ್ ಏನು ದಾಖಲಾಗಿತ್ತು ಅಂದರೆ ಪ್ರತಿಭಟನಾಕಾರರ ಮೇಲೆ ಹೋರಾಟ ಏನಾಗಿತ್ತು ಆ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು. ನೀಟ್ ಪರೀಕ್ಷೆಯಲ್ಲಿ ಏನು ಅನ್ಯಾಯ ಆಗುತ್ತೆ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರವನ್ನು ನೀಡಬೇಕು, ಜೊತೆಗೆ ಪ್ರಧಾನರವರು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ 3 ಷರತ್ತುಗಳನ್ನು CJP ಹಾಕಿರುತ್ತೆ. ಅದಕ್ಕೆ 2ಕ್ಕೆ ಒಪ್ಪಿಗೆಯನ್ನು ನೀಡಿ ಪ್ರಧಾನರವರ ಒಂದು ರಾಜೀನಾಮೆಗೆ ಒಪ್ಪಿರಲಿಲ್ಲ. ಕೊನೆಗೂ ಈಗ ರಾಜೀನಾಮೆಯನ್ನು ನೀಡಿದ್ದಾರೆ.